So much so that puts to shame the electronics package on Suzuki's flagship superbike, the GSXR 1000R. What? ಈ ಸಾಗರ್ ಶೇಳ್ಕರ್ದು ರಿವ್ಯೂಸ್ ನೋಡೋಕ್ಕೆ ಏನೋ ಒಂಥರ ಫೀಲಿಂಗೇ ಬೇರೆ. ಬಿಕಾಸ್ ಅವರು ಆ ರಿವ್ಯೂ ಮಾಡೋ ಸ್ಟೈಲ್, ಆ ಡೈಲಾಗ್ಸ್ ಎಲ್ಲ ಎಷ್ಟು ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಇರುತ್ತಂದರೆ ಯಾರಿಗಾದರೂ ಒಂದು, ಈಗ ನೋಡಿ ಆ ಹಯಾಬುಸ ನೋಡಿದರೆ, ಅಫ್ಕೋರ್ಸ್ ಹಯಾಬುಸ ಈಸ್ ಅ ಲೆಜೆಂಡ್, ಬಟ್ ದಿಸ್ ಗೈ ಇಸ್ ಅ ಲೆಜೆಂಡ್ ಆಫ್ ದ ರಿವ್ಯೂಸ್. ಸೊ ಇವರು ರಿವ್ಯೂ ಮಾಡಿದರೆ ಯಾರಾದ್ರೂ ಕಣ್ಣು ಮುಚ್ಕೊಂಡು ತಗೋತಾರೆ. ಐ ಹೋಪ್ ನಾನು ಫ್ಯೂಚರಲ್ಲಿ ಹಯಾಬುಸ ತಗೋಬೋದೇನೋ, ಬಿಕಾಸ್ ದಿಸ್ ಗೈ ಇಸ್ ಅ ಲೆಜೆಂಡ್ ಮ್ಯಾನ್. ರೆಸ್ಪೆಕ್ಟ್. ಓಕೆ, ಎನಿವೇಸ್ ಗೈಸ್, ಇವತ್ತಿನ ಸಂಡೇ ನಮಗೇನು ಬೋರ್ ಆಗಬಾರ್ದು ಅಂಥೇಳಿ ಈ ರಿವ್ಯೂಸ್ ಎಲ್ಲ ನೋಡುವಾಗ ನನಗೂ ಸಾಗರ್ ಅವ್ರದ್ದು ರಿವ್ಯೂ ನೋಡಿ ನನಗೂ ಅನಿಸ್ತಾ ಇದೆ, ಯಾಕೆ ನಮ್ಮ ಗಾಡಿಗಳದ್ದು ರಿವ್ಯೂ ಇವತ್ತು ಮಾಡಬಾರ್ದು ಅಂತ. ಬಿಕಾಸ್ ಎನಿವೇಸ್ ಸುಮಾರು ಜನ ಕೇಳ್ತಾ ಇದ್ದೀರಾ ನಮ್ಮ ಗಾಡಿ ಬಗ್ಗೆ. ಸೊ ಏನೇನು ಮಾಡಿಫಿಕೇಷನ್ ಮಾಡಿದ್ದೀವಿ ಎಲ್ಲ ನಿಮಗೆ ಇವತ್ತು ಎಕ್ಸ್ಪ್ಲೈನ್ ಮಾಡೋಣ. ಸೊ ಟುಡೇಸ್ ವಿಡಿಯೋ ಈಸ್ ಅಬೌಟ್ ದಿಸ್. I'll show you. The Interceptor 650. So this is our 650 twin, the legendary Royal Enfield in that. So it's not a baby 650 as such as you think, because the power touring power is crazy. See, ಇದ್ರ ಬಗ್ಗೆ ನಾನು ಜಾಸ್ತಿ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಹೇಳಕ್ಕೆ ಹೋಗಲ್ಲ, ಬಿಕಾಸ್ ದೇರ್ ಆರ್ ಲಾಟ್ ಆಫ್ ವೀಡಿಯೋಸ್ ವಿಚ್ ಯು ಕ್ಯಾನ್ ಸರ್ಚ್ ಆನ್ಲೈನ್. ಸೊ ಇದ್ರ ಬಗ್ಗೆ ನಂದು ಯೂಸರ್ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ತೀನಿ, ಏನೆಲ್ಲ ಮಾಡಿಫಿಕೇಷನ್ಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ, ಎಸ್ಥೆಟಿಕಲಿನೂ ಮಾಡಿದ್ದೀನಿ ಆ್ಯಂಡ್ ಕಂಫರ್ಟಿಗೂ ಮಾಡಿದ್ದೀನಿ. ಸೊ ಆಲ್ ದೋಸ್ ಥಿಂಗ್ಸ್ ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ದಿಸ್ ವಿಡಿಯೋ. ಸೊ ವಾಚ್ ಇಟ್ ಅಂಟಿಲ್ ದಿ ಎಂಡ್ ಗೈಸ್, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಬಿಕಾಸ್ ಈ ವಿಡಿಯೋಸ್ ಎಲ್ಲ ನಿಮಗೋಸ್ಕರ ಮಾಡ್ತಿರೋ, ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಹಿಟ್ ದ ಲೈಕ್ ಬಟನ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಗೈಸ್ ಪ್ಲೀಸ್. ಮಾಡಿಫಿಕೇಷನ್ಸ್ ಬಗ್ಗೆ ನಿಮಗೆ ಡೀಟೇಲ್ಡ್ ಒಂದು ವಿಡಿಯೋ ಮಾಡ್ತಿದ್ದೀನಿ ಈಗ. So I'll start from the front. So front end, this is the windshield. ಏನಕ್ಕೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಟೂರಿಂಗ್ ಮಾಡೋರಿಗೆ ಜಾಸ್ತಿ ವಿಂಡ್ ಬ್ಲಾಸ್ಟ್ ಎಲ್ಲ ಆದಾಗ ನಿಮಗೇನಾಗುತ್ತೆ, ಫೆಟಿಗ್ ಜಾಸ್ತಿ, ಸುಸ್ತು ಜಾಸ್ತಿ ಆಗುತ್ತೆ. ಆ್ಯಂಡ್ ಕೆಲವೊಂದು ಲೈಕ್ ಡಸ್ಟ್ ಪಾರ್ಟಿಕಲ್ಸ್ ಆಗಲಿ ಅಥವಾ ಏನಾದರೂ ಫಾರ್ ಪ್ರೊಟೆಕ್ಷನ್ ಪರ್ಪಸ್ ಆ್ಯಂಡ್ ಆಲ್ಸೋ ವಿಂಡ್ ಬ್ಲಾಸ್ಟಿಗೋಸ್ಕರ ದಿಸ್ ಥಿಂಗ್ ಇಸ್ ಡನ್. ಓಕೆ, ಸೊ ದಿಸ್ ಈಸ್ ಫ್ರಮ್ ಕಾರ್ಬನ್ ರೇಸಿಂಗ್. ಇದು ಲೈಟ್ ಸ್ಮೋಕ್, ಇದರಲ್ಲಿ ನಿಮಗೆ ಡಾರ್ಕ್ ಸ್ಮೋಕ್ ಇದೆ, ಕ್ಲಿಯರ್ ಇದೆ. ಸೊ ಇದು ಲೈಟ್ ಸ್ಮೋಕ್ ಅಂತಾರೆ. ಐ ವಾಸ್ ಪ್ರಿಫರಿಂಗ್ ದಿಸ್ ಟು ಬಿ ಲಿಟಲ್ ಮೋರ್ ಲೈಟರ್ ಆ್ಯಕ್ಚುಲಿ, ಬಟ್ ಇಲ್ಲಿ ಬಂದು ನೋಡಿದಾಗ ನನಗೆ ಇದು ಸ್ವಲ್ಪ ಡಾರ್ಕ್ ಅನಿಸ್ತಿದೆ. ಸೊ ಎನಿವೇಸ್ ಐ ಡಿಂಟ್ ಹ್ಯಾಡ್ ಎನಿ ಅದರ್ ಆಪ್ಷನ್. ಬೇರೆ ಒಬ್ರು ಸುಮಾರು ಜನ ಎಲ್ಲ ಏನು ಮಾಡಿದ್ದಾರೆ, ದೆನ್ ನಿಮಗೆ ಜಿವಿ ಇದರಲ್ಲೆಲ್ಲ ಇಂಪೋರ್ಟೆಡ್ ಒನ್ಸ್ ಎಲ್ಲ ಇದೆ, ಸ್ವಲ್ಪ ಅದು ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆಲ್ಲ ಏನೆಲ್ಲ ಈಗ ತೋರಿಸ್ತೀನಿ ಅದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ವಿತ್ ದ ಪ್ರೈಸ್ ಆರ್ ಅದರ ಲಿಂಕ್ ಹಾಕಿರ್ತೀನಿ. ಸೊ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಫ್ರಮ್ ಕಾರ್ಬನ್ ರೇಸಿಂಗ್. ಬೇರೆ ಆಪ್ಷನ್ಸ್ ನಿಮಗೆ ಇಂಪೋರ್ಟೆಡ್ ಜಿವಿಯಿಂದೆಲ್ಲ ಇದೆ. ಕೆಲವೊಬ್ಬರೆಲ್ಲ ಹಿಮಾಲಯನ್ ವಿಂಡ್ಶೀಲ್ಡ್ ಎಲ್ಲ ಹಾಕಿ, ಸೊ ಬೋಲ್ಟ್ ಆನ್ ಪಾರ್ಟ್ಸ್ ಎಲ್ಲ ಹಾಕಿ ಇದು ಮಾಡ್ತಾರೆ. ಬಟ್ ಇದು ನೀವು ನೋಡಿದರೆ ಪ್ರಾಪರ್ ನಿಮಗೆ ಇದಕ್ಕೆ ಬೇಕಾಗಿರೋ ಸೆಟಪ್ ಎಲ್ಲ ಇದೆ. ಇದರಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇದೆ. ಸೊ ಸ್ವಲ್ಪ ಫ್ರಂಟಿಗೆ ಇಲ್ಲ ಬ್ಯಾಕಿಗೆ ಎಲ್ಲ ಹೇಳಿಬಿಟ್ಟು, ಸೊ
ಎಲ್ಲ ನೀಟಾಗಿ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ದಟ್ ಇಸ್ ಅ ಪ್ಲಸ್. ಆ್ಯಂಡ್ ಆಲ್ಸೋ ತುಂಬ ಸ್ಟ್ರಾಂಗ್ ಇದೆ ಇದು, ಏನು ಅಲ್ಲಾಡಲ್ಲ ನಿಮಗೆ. ಎಷ್ಟೇ ಹೈ ವಿಂಡ್ ಫ್ಲೋ ಇದ್ರೂ ಏನೂ ಅಲ್ಲಾಡಲ್ಲ. ಬಟ್ ನಾನು ಅದೇ ಹೇಳ್ದಂಗೆ ಇದು ಸ್ವಲ್ಪ ಲೈಟರ್ ಇರ್ತಿದ್ರೆ ನಮಗೆ ಸ್ವಲ್ಪ ಈ ಲೇಟ್ ನೈಟ್ಸ್ ರೈಡ್ಸ್ ಎಲ್ಲ ನಾವು ಯೂಶ್ವಲಿ ಮಾಡೋದಿಲ್ಲ, ಬಟ್ ಮಾಡಿದರೆ ಅವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ಆ್ಯಂಡ್ ಕಮಿಂಗ್ ಡೌನ್ ಈಸ್ ದಿಸ್ ಗ್ರಿಲ್. ದಿಸ್ ಇಸ್ ಫ್ರಮ್ ರಾಯಲ್ ಎನ್ಫೀಲ್ಡ್ ಓನ್ಲಿ, ಆರ್ ನೋ ದಿಸ್ ಗ್ರಿಲ್ ದಿಸ್ ಇಸ್ ಫ್ರಮ್ ಜಾನಾ ಮೋಟರ್ಸ್. ಇದೇನಂದರೆ ಹೆಡ್ಲೈಟ್ ಪ್ರೊಟೆಕ್ಟರ್ ನಿಮಗೆ. ಸೊ ಇದು ನೋಡೋದಕ್ಕೂ ಒಂಥರ ಸ್ಕ್ರ್ಯಾಂಬ್ಲರ್ ಲುಕ್ ಕಾಣುತ್ತೆ ನಿಮಗೆ. ಸ್ಕ್ರ್ಯಾಂಬ್ಲರ್ ಲುಕ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಪ್ರೊಟೆಕ್ಟ್ಸ್ ದ ಲೈಟ್ಸ್. ಸೊ ಏನಾದರೂ ನಿಮಗೆ ಕಲ್ಲು ಅದು ಇದು ಅಂತ ಏನಾದರೂ ಒಂದು ಬರೋದ್ರಲ್ಲಿ 100% ಅಂತಲ್ಲ, ಬಟ್ ಆನ್ ಆ್ಯಂಡ್ ಹೋಲ್ ನಿಮಗದು ಸಮ್ ಪಾರ್ಟ್ ಇಟ್ ಪ್ರೊಟೆಕ್ಟ್ಸ್. ಸೊ ದ್ಯಾಟ್ ಈಸ್ ದ ಥಿಂಗ್. ಐ ಶೋ ಯು. ಆ್ಯಂಡ್ ದಿಸ್ ಲೈಟ್ ಇಸ್ ಚೇಂಜ್. ಇಲ್ಲಿ ಲೈಟ್ ಏನು ನೋಡ್ತಿದ್ದೀರಾ, ಸೊ ದ್ಯಾಟ್ ಈಸ್ ಆಲ್ಸೋ ಫುಲ್ LED ಯೂನಿಟ್. ಇದರಲ್ಲಿ ಬರೋದು ನಾರ್ಮಲ್ ಹ್ಯಾಲೋಜನ್ ಇದು ಬರುತ್ತೆ. ಬ್ರೈಟ್ನೆಸ್ ಇಸ್ ನಾಟ್ ದ್ಯಾಟ್ ಮಚ್, ಬಟ್ ನಾನು ಅದೇ ಹೇಳ್ದಂಗೆ ನಾನು ಯೂಶ್ವಲಿ ನೈಟ್ ರೈಡ್ಸ್ ಮಾಡಲ್ಲ, ಬಟ್ ಎಸ್ಥೆಟಿಕಲಿ ಇಟ್ ಲುಕ್ಸ್ ಗುಡ್. ಆ್ಯಂಡ್ ಆಲ್ಸೋ ಬ್ರೈಟ್ನೆಸ್ ಇಸ್ ಆನ್ ಆ್ಯಾವ್ರೇಜ್, ಚೆನ್ನಾಗಿಲ್ಲ ಅಂತೇನಿಲ್ಲ, ಬಟ್ ಇಟ್ಸ್ ಗುಡ್. ಸಿ ದಿಸ್ ಇಸ್ ಅನ್ ಇಂಪೋರ್ಟೆಡ್ ಯೂನಿಟ್. ಇದು ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಆನ್ ಮಾಡಿ ತೋರಿಸ್ತೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಕ್ಚುಲಿ ನಿಮ್ಮ ಗಾಡಿಗೆ ಅದೊಂದು ಒಳ್ಳೆ ಲುಕ್ ಕೊಡುತ್ತೆ ಆ ಲೈಟ್. There's a high and low beam. So high beam is, see, this is high beam, it's low beam. So this is the thing. And okay, after that the front end, obviously this number plate is changed. I guess that is available in many of the cases. So that is available in many of the places, so that's not an issue. So next thing is this. ಇದಕ್ಕೆ ಆನ್ ಆ್ಯಂಡ್ ಆಫ್ ರೋಡ್ ಟೈರ್ಸ್. ಯು ಕ್ಯಾನ್ ಸೇ ದಿಸ್ ಇಸ್ ಆ್ಯನ್ ಆಫ್ ರೋಡ್ ಟೈರ್ ಓನ್ಲಿ. ಏನಕ್ಕಂದರೆ ನಮ್ಮ ಪಿರೇಲಿ ಬಂದು ಇಟ್ಸ್ ಅ ವೆರಿ ಗುಡ್ ಪಿರೇಲಿ ಅನ್ನೋದು ಇಟ್ಸ್ ಅ ವೆರಿ ಗುಡ್ ಟೈರ್. ರೋಡ್ ಗ್ರಿಪ್ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ವೇರ್ ಔಟ್ ಬೇಗ ಆಗುತ್ತೆ. ಆ್ಯಂಡ್ ಸ್ಲಶ್ ಎಲ್ಲ ಇದ್ದಾಗ ಸ್ವಲ್ಪ ಮಡ್ಡಿ ಆರ್ ರೈನಿಗೆ ಓಕೆ, ಬಟ್ ಮಡ್ ಟೆರೇನ್ಸಲ್ಲಿ ಸ್ಲಿಪ್ ಆಗ್ತಿತ್ತು. ಸೊ ದ್ಯಾಟ್ ಇಸ್ ವೈ ವಿ ವೆಂಟ್ ಫಾರ್ ದಿಸ್. ದಿಸ್ ಈಸ್ ಕೈಂಡ್ ಆಫ್ ಎನ್ ಆನ್ ಆ್ಯಂಡ್ ಆಫ್ ರೋಡ್ tire. This is from Michelin, Cirac Street ಅಂತ ಹೇಳ್ಬಿಟ್ಟು. ಸೊ ದಿಸ್ ಅ ಗುಡ್ ಟೈರ್, ಬಜೆಟ್ ಫ್ರೆಂಡ್ಲಿ ಆಲ್ಸೋ. ಆ್ಯಕ್ಚುಲಿ ಪಿರಲಿಕ್ಕಿಂತ ಕಮ್ಮಿ ಇದೆ. ಆ್ಯಂಡ್ ದಿಸ್ ಈಸ್ ಅ ಹ್ಯಾಂಡ್ ಗಾರ್ಡ್. ದಿಸ್ ಇಸ್ ಫ್ರಮ್ ಮ್ಯಾಕರ್ಬಿಸ್. ಹ್ಯಾಂಡ್ ಗಾರ್ಡ್ ತುಂಬ ಸ್ಟರ್ಡಿ, ಅಲ್ಯೂಮಿನಿಯಮ್. ಸೊ ಬಿದ್ದರೆ ನಿಮಗೇನು ಕೈಗೆ ಏಟಾಗಲ್ಲ, ಆ್ಯಂಡ್ ಆಲ್ಸೋ ಹ್ಯಾಂಡಲ್ ಬೆಂಡ್ ಆಗಲ್ಲ, ಆ್ಯಂಡ್ ಇಟ್ ಪ್ರೊಟೆಕ್ಟ್ಸ್ ಯುವರ್ ಲೀವರ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. See this thing. And this is ನಿಮಗೆ ಇಂಟರ್ಸೆಪ್ಟಲ್ಲಿ ಏನು ಮಿರರ್ಸ್ ಬರುತ್ತೆ, ದ್ಯಾಟ್ ಈಸ್ ಇಟ್ ಈಸ್ ಗುಡ್, ಬಟ್ ನೋಡೋದಕ್ಕೆ ಅದಷ್ಟೊಂದು ಚೆನ್ನಾಗಿರಲ್ಲ. ದಿಸ್ ಈಸ್ ಮೇನ್ಲಿ ಫಾರ್ ಎಸ್ಥೆಟಿಕ್ಸ್. ಇದು ಓವರಾಲ್ ಗಾಡಿ ಲುಕ್ ಜೊತೆ ಹೋಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ವೆರಿ ಪ್ರಾಕ್ಟಿಕಲ್. ಇದು ಅಲ್ಯೂಮಿನಿಯಮ್ ಅನಿಸುತ್ತೆ, ಶೇಕ್ ಆಗಲ್ಲ, ವೈಬ್ರೇಷನ್ ಇಲ್ಲ. ಆಫ್ಕೋರ್ಸ್ ಇಂಟರ್ಸೆಪ್ಟರ್ ಅಂತೂ ವೈಬ್ರೇಷನ್ಸೇ ಇಲ್ಲ ಅಂದ್ಕೊಳ್ಳಿ. It's that smooth. So and this also adds to the look, and also it performs very well. After that, here if you come, this is the crash bars. This is a must, guys. ಅಂದರೆ ಕ್ರ್ಯಾಶ್ ಬಾರ್ಸ್ ನಿಮಗಿಲ್ಲ ಅಂತಂದರೆ ಗಾಡಿ ಬಿದ್ದಾಗ ಇಲ್ಲಿಗೆಲ್ಲ ಏಟಾಗ್ಬಿಡುತ್ತೆ, ಇಂಜಿನ್ ಏರಿಯಾಗೆ ಅದು ಇದು ಅಂತ ಹೇಳ್ಬಿಟ್ಟು. ಸೊ ಯು ನೀಡ್ ದಿಸ್. ಇಟ್ ಮೇ ಬಿ ಎನಿ ಕಂಪ್ನಿ. ನಾನೀಗ ಪರ್ಟಿಕ್ಯುಲರಾಗಿ ನಾನು ಇದೇ ಕಂಪ್ನಿ ಯೂಸ್ ಮಾಡಿ ಅಂತ ಹೇಳ್ತಿಲ್ಲ. ನಾನು ಯೂಸ್ ಮಾಡಿರೋ ಬಗ್ಗೆ ನಾನು ನಿಮಗೆ ನಾಲೆಜ್ ಕೊಡ್ತಾಯಿದ್ದೀನಿ ಅಷ್ಟೇ, ಆ್ಯಂಡ್ ರಿವ್ಯೂ ಕೊಡ್ತಾಯಿದ್ದೀನಿ. ಸೊ ಇಟ್ಸ್ ಅಪ್ ಟು ಯು ಗೈಸ್ ಟು ರಿಯಲಿ ಗೋ ಟು ಇಟ್, ಆರ್ ಯು ಕ್ಯಾನ್ ಚೂಸ್ ಸಮಥಿಂಗ್ ಎಲ್ಸ್ ಆಲ್ಸೋ. ಆ್ಯಂಡ್ ಆಫ್ಟರ್ ದ್ಯಾಟ್ ಇಸ್, ಸಿ ಹಿಯರ್ ಇಸ್ ದ ಸಂಪ್ ಗಾರ್ಡ್ ಆರ್ ಬೆಲ್ಲಿ ಗಾರ್ಡ್ ಅಂತಲೂ ಹೇಳ್ಬೋದು. ಸೊ ದಿಸ್ ಇಸ್ ಫ್ರಮ್ ಜಾನಾ. ಇದು ನಿಮ್ಮ ಈ ಆಫ್ ರೋಡೆಲ್ಲ ಮಾಡಬೇಕಾದ್ರೆ ನಿಮ್ಮದು ಈ ಆಯಿಲ್ ಫಿಲ್ಟರ್ ಏರಿಯಾ ಆ್ಯಂಡ್ ಬಿಲೋ ದಿಸ್ ಇಂಜಿನ್ ಏರಿಯಾ ಎಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಹ್ಯಾಂಡಿ, ಗೈಸ್. ಇದನ್ನು ನಾನು ಆಫ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ದಿಸ್ ಈಸ್ ದ ರೇಡಿಯೇಟರ್ ಗಾರ್ಡ್. ರೇಡಿಯೇಟರ್ ಗಾರ್ಡ್ ಯಾಕೆ ಮಸ್ಟ್ ಅಂತಂದರೆ, ಈಗ ನೀವು ಆಫ್ ರೋಡೆಲ್ಲ ಹೋದಾಗ, ಎಲ್ಲ ಗ್ರ್ಯಾವೆಲಲ್ಲೆಲ್ಲ ಹೋದಾಗ ನಿಮಗೆ ಏನಾದರೂ ಸ್ಟೋನ್ ಹಿಟ್ಟಾಯಿತು ಅಂತಂದರೆ, ದೆನ್ ನೀವು ಇಲ್ಲಿಂದ ನಿಮಗೆ ಆಯಿಲ್ ಲೀಕ್ ಆಯಿತು ಅಂದರೆ ನಿಮ್ಮ ಫುಲ್ ರೇಡಿಯೇಟರ್ ಚೇಂಜ್ ಮಾಡಬೇಕು. ಅದಕ್ಕೋಸ್ಕರ ಈ ಥರದೊಂದು ಹಾಕ್ಕೊಂಡೆ. ದೀಸ್ ಆರ್ ಆಲ್ ಅಂದರೆ ಇದೆಲ್ಲ ನಾನು ರೆಕಮೆಂಡ್ ಮಾಡೋದು ನೀವು ಗಾಡಿ ಡೆಲಿವರಿ ಆಗೋ ಟೈಮಲ್ಲೇ ಹಾಕ್ಕೊಳ್ಳೋದು ಬೆಸ್ಟ್. ಬಿಕಾಸ್ ಹೇಳೋಕ್ಕಾಗಲ್ಲ, ನೀವು
ಗಾಡಿ ಡೆಲಿವರಿ ತೊಗೊಂಡು ಆ ಕಡೆ ಹೊರಗಡೆ ಹೋಗಬೇಕಾದ್ರೂ ಏನಾದರೂ ಆಗ್ಬೋದು. ಸೊ ಆ ಟೈಮಲ್ಲೆಲ್ಲ ದಿಸ್ ಇಸ್ ಆಲ್ ಕಾಸ್ಟ್ಲಿ ಪಾರ್ಟ್ಸ್. ಸೊ ಇದಕ್ಕೆಲ್ಲ ನಮಗೆ ಪ್ರೊಟೆಕ್ಷನ್ ಇದ್ದರೆ ತುಂಬ ಬೆಟರ್. ಓಕೆ, ಕಮಿಂಗ್ ಟು ದ ಸೈಡ್, this what you see is performance exhaust from Moto Wings, Trident ಅಂತ ಮಾಡೆಲ್. ಸೀರಿಯಸ್ಲಿ ಹೇಳ್ತೀನಿ, ಓವರಾಲ್ ಆಗಿ ಇಷ್ಟೆಲ್ಲ ನಾನು ಎಕ್ಸಾಸ್ಟ್ ಬಗ್ಗೆ ಎಲ್ಲ ನೋಡಿದ್ದೀನಿ ಇಂಟರ್ಸೆಪ್ಟರ್ದು. ದಿಸ್ ಗೈಸ್ ಈಸ್ ಲೈಕ್ ಟಾಪ್ ನಾಚ್ ಅಂತ ಹೇಳ್ಬೋದು, ಕ್ವಾಲಿಟಿ ವೈಸ್ ಆಗಲಿ ಅಥವಾ ಅದರದ್ದು ಸೌಂಡ್ ಔಟ್ಪುಟ್ ಆಗಿ. ಸೌಂಡ್ ನಿಮಗೆ ಆಮೇಲೆ ಲಾಸ್ಟಿಗೆ ನಾನು ತೋರಿಸ್ತೀನಿ. ಸೌಂಡ್ ವೈಸ್ ಆರ್ ಪರ್ಫಾರ್ಮೆನ್ಸ್ ವೈಸ್ ಆ್ಯಂಡ್ ಕ್ವಾಲಿಟಿ, ದಿಸ್ ಇಸ್ ಆಲ್ ಟಾಪ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್. ಸೊ ಇದು ರಸ್ಟ್ ಹಿಡಿಯೋ ಚಾನ್ಸಸ್ಸೇ ಇಲ್ಲ ಏನೇ ಅಂದ್ರೂ. ಇಟ್ಸ್ ಬ್ಯೂಟಿಫುಲ್. ಆ್ಯಂಡ್ ಇದು ನೋಡಿ, ಇದ್ರದ್ದು ಪಾರ್ಟ್ ನೋಡಿ, ದಿಸ್ ಇಸ್ ನಾಟ್ ಟೋಟಲ್. ಬೇರೆಲ್ಲ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಎಲ್ಲ ಹೀಗಿರುತ್ತೆ, ಫುಲ್ಲಿ ಅಪ್ಸ್ವೆಪ್ಟ್. ಇದು ಬಂದು ಒಂದು ಆ್ಯಂಗಲಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ರಗೇಜ್ ಇಡೋದಕ್ಕೆಲ್ಲ ಕನ್ವೀನಿಯೆಂಟ್ ಆಗುತ್ತೆ, ನಿಮಗೆ ಸ್ಯಾಡಲ್ ಬ್ಯಾಗ್ಸ್ ಎಲ್ಲ ಬರ್ನ್ ಆಗೋಲ್ಲ. ಸೊ ದ್ಯಾಟ್ ಈಸ್ ದ ಪ್ಲಸ್ ಪಾಯಿಂಟ್ ಫಾರ್ ದಿಸ್. ಆ್ಯಂಡ್ ಸೊ this is, see, if you see from the rear, it goes well with the overall motorcycle. ನೋಡಿ ಎಷ್ಟು ಚೆನ್ನಾಗಿದೆ, ಆ ಕರ್ವ್ಡ್, ಆ ಬೆಂಡ್ ಕ್ಲೀನಾಗಿದೆ ತುಂಬ. ಆಮೇಲೆ ತುಂಬ ದಪ್ಪನೂ ಇಲ್ಲ, ಚೆನ್ನಾಗಿದೆ. ನೆಕ್ಸ್ಟ್ ಈಸ್ ದಿಸ್ ಯುನೋ ಸ್ಯಾಡಲ್ ಸ್ಟೇ ಆರ್ ಸ್ಯಾಡಲ್ ಬ್ಯಾಗ್. ಸೊ ದಿಸ್ is from old school customs. ಸಿ ಇದು ಈಗ ಇಂಪ್ರೂವ್ ಆಗಿರ್ಬೋದು, ಬಟ್ ಸಿ ಆನ್ ಅ ಪ್ರಾಕ್ಟಿಕಲ್ ವೈಸ್ ದಿಸ್ ಇಸ್ ಅ ಗುಡ್ ಸೆಟಪ್. ಬಟ್ ಇಫ್ ಯು ಸಿ ದ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಮೇ ಬಿ ಆ ಟೈಮಲ್ಲಿ, ಇದು ಫಸ್ಟ್ ಲಾಟ್ ಟೈಮಲ್ಲಿ ನಾನು ತೊಗೊಂಡಿರೋದು. ಸೊ ಗಟ್ಟಿ ಇದೆ, ಇಟ್ ಇಸ್ ಸ್ಟರ್ಡಿ, ಬಟ್ ಆ ಪೇಂಟ್ ಕ್ವಾಲಿಟಿ ಅದು ನನಗೆ ಅಷ್ಟು ಇಷ್ಟ ಆಗಿಲ್ಲ. ಮೇ ಬಿ ದೇ ಹ್ಯಾವ್ ಇಂಪ್ರೂವ್ಡ್ ಇಟ್ ನೌ, ಪ್ರಾಬ್ಲಿ ದೇ ಹ್ಯಾವ್ ಇಂಪ್ರೂವ್ಡ್ ಇಟ್. ಸೊ ಸ್ಟಿಲ್ ಐ ವುಡ್ ರೆಕಮೆಂಡ್ ದಿಸ್ ಇಸ್ ವೆರಿ ಹ್ಯಾಂಡಿ. ಸೊ ನಿಮಗೆ ಲಗೇಜ್ ಎಲ್ಲ ನೀಟಾಗಿ ಹಿಂಗೆ ಕೂರುತ್ತೆ. ಇದು ಆ್ಯಕ್ಚುಲಿ ಪ್ಯಾನಿಯರ್ ಸೆಟಪ್ ಮಾಡೋದಕ್ಕೆ, ಪ್ಯಾನಿಯರ್ಸು ಇಡ್ಬೋದು ಆ್ಯಂಡ್ ಆಲ್ಸೋ ಸಾಫ್ಟ್ ಲಗೇಜನ್ನು ಇಡ್ಬೋದು ಇದರಲ್ಲಿ. ಸೊ ದಿಸ್ ಈಸ್ ಆಲ್ಸೋ ವೆರಿ ಸ್ಟರ್ಡಿ ಯೂನಿಟ್. ಸೊ ಇಲ್ಲಿಂದ ಹಿಂಗೆ ಕನೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಸೆಟ್. ಓಕೆ, ಆ್ಯಂಡ್ this is from Zana. This is rear carrier or passenger support, ಏನಾದರೂ ಲೈಕ್ tail rack, whatever you call. This is also a very needful mod you can do to your Interceptor, because ಹಿಂದ್ಗಡೆ Interceptor is got ಹೇಳ್ದಂಗೆ Interceptor has got very decent power. ಪುಲ್ ಎಲ್ಲ ಚೆನ್ನಾಗಿದೆ. ಸೊ ಸಮ್ಟೈಮ್ಸ್ ವೆನ್ ಯು ಥ್ರಾಟ್ಲ್ ಇಟ್ ಅಪ್, ರಿಯರ್ ಪ್ಯಾಸೆಂಜರ್ಸಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ. ಸೊ ಹಿಂದಕ್ಕೆ ಹೋಗ್ಬಿಡ್ತಾರೆ. ಸೊ ಆ ಟೈಮಲ್ಲಿ ಅವ್ರಿಗೇನು ಗ್ರಿಪ್ ಇರಲ್ಲ. ಸೊ ದಿಸ್ ಒನ್ ಇಟ್ ಹೆಲ್ಪ್ಸ್ ದ ಪ್ಯಾಸೆಂಜರ್ ಟು ಸ್ಟೇ ಆನ್ ಪ್ಲೇಸ್. ಸೊ ಅವರು ಆರಾಮಾಗಿ ಕೂರ್ಬೋದು ಆ್ಯಂಡ್ ಇಲ್ಲಿ ಬ್ಯಾಕ್ ರೆಸ್ಟ್ ಮಾಡ್ಬೋದು. ಸೊ ಆ್ಯಂಡ್ ಆಲ್ಸೋ ನಿಮಗೆ ಇಲ್ಲಿ ಲಗೇಜ್, ನಿಮ್ಮ ಟೈಲ್ ಬ್ಯಾಗ್ ಏನಾದರೂ ಇಟ್ಟಾಗ ಅದಕ್ಕೆ ಟಚ್ ಆಗೋದಿಲ್ಲ. ಸೊ ದಿಸ್ ಇಸ್ ವೆರಿ ಹ್ಯಾಂಡಿ ಗೈಸ್. ಆಮೇಲೆ ಇದು ಸುಮಾರು ಬ್ರ್ಯಾಂಡ್ಸಲ್ಲೆಲ್ಲ ಇದೆ. ಇದೂ ಅಷ್ಟೇ ಇನಿಷಿಯಲ್ ಟೈಮಲ್ಲಿ ನಾನು ತೊಗೊಂಡಿರೋದು. ಸೊ ಇದೂ ಅಷ್ಟೇ ಕ್ವಾಲಿಟಿ ಎಲ್ಲ ಇಟ್ ಈಸ್ ನಾಟ್ ಆ್ಯಸ್ ಗುಡ್ ಆ್ಯಸ್ ಇಟ್ ಈಸ್ ನೌ. ಸೇ ಈಗ 2 yearsಲ್ಲಿ ಐ ಡೋಂಟ್ ಲೈಕ್ ದ ಕ್ವಾಲಿಟಿ, ಬಟ್ ದೀಸ್ ಇದು ಪ್ಲೇಟ್ಸ್ ಕೆಲವೊಂದೆಲ್ಲ ಓಕೆ, ಬಟ್ ಕೆಲವೊಂದೆಲ್ಲ ಇವನ್ ನನಗೆ ಸ್ಯಾಡಲ್ ಸ್ಟೇ ಆ್ಯಕ್ಚುಲಿ ಜಾನದವ್ರದ್ದೇ ಇತ್ತು, ಬಟ್ ಅಷ್ಟು ಆ ಟೈಮ್ ಬಂದಿಲ್ಲ ಅದು. ದ್ಯಾಟ್ ಈಸ್ ದ ಥಿಂಗ್. Okay, when it comes to performance, one is the exhaust and other one is this. ಇದರೊಳಗಡೆ K&N replacement filter ಇದೆ. So it's the same size and fit like your OE, ಅಂದರೆ ನಿಮ್ಮದು ಒರಿಜಿನಲ್ ಕಂಪ್ನಿಯಿಂದ ಏನು ಬರುತ್ತೋ ಸೊ ಅದೇ ಥರನೇ ಇರೋದು. ಸೊ ಅದರಲ್ಲೇನು ಚೇಂಜಸ್ ಇಲ್ಲ, ಬಟ್ ಇಟ್ ಹ್ಯಾಸ್ ಬೆಟರ್ ಏರ್ ಫ್ಲೋ. ಬಿಕಾಸ್ ನಾವು ಎಕ್ಸಾಸ್ಟ್ ಹಾಕಿದ್ರಿಂದ ಬೆಟರ್ ಏರ್ ಫ್ಲೋ ಇದೆ, ಏರ್ ಚೆನ್ನಾಗಿ ತೊಗೊಳುತ್ತೆ. ಇನಿಷಿಯಲ್ ಪಿಕಪ್ಸ್ನಲ್ಲಿ ಸ್ವಲ್ಪ ಚೇಂಜಸ್ ಗೊತ್ತಾಗ್ತಿದೆ ಅದರಲ್ಲಿ. So yeah, and probably in future I may upgrade to this touring seat. ಇದು ಇನ್ನೂ ಬೆಟರ್ ಸೀಟ್ ಬೇಕಾಗುತ್ತೆ, ಬಿಕಾಸ್ this is not really comfortable for a rear passenger. And of course when it comes to rear passenger, this thing I got it from Hepco and Becker. So this is actually imported. ಇದು I guess some Germany or England or I don't know, somewhere ಹೊರಗಡೆಯಿಂದ ತರಿಸಿರೋದು ಇದು.
ಇದು ಸ್ವಲ್ಪ ಕಾಸ್ಟ್ಲಿ ಇದೆ. ಇದು ಏನು ಮಾಡಿದೆ ಅಂದರೆ, ನೀವು ಈಗ ನೋಡಿದರೆ ಇಲ್ಲಿತ್ತು ಪ್ಯಾಸೆಂಜರ್ ಫುಟ್ ಪೆಗ್ಸ್. ಸೊ ಪ್ಯಾಸೆಂಜರ್ಸ್ ಕೂತಾಗ ಅವರಿಗೆ ಅನ್ಕಂಫರ್ಟಬಲ್ ಆಗ್ತಿತ್ತು ಲಾಂಗ್ ರೈಡ್ಸಲ್ಲೆಲ್ಲ, ಕಾಲು ಇಲ್ಲಿ ಇಡಬೇಕಿತ್ತು. ಸೊ ಇವಾಗ ಏನಾಗಿದೆ, ಸ್ಲೈಟ್ಲಿ ಇಟ್ ಈಸ್ ಲಿಟಲ್ ಟು ದ ಫ್ರಂಟ್. ಸೊ ಫ್ರಂಟ್ ಇಟ್ಟಿದ್ರಿಂದ ಅವ್ರು ಕಂಫರ್ಟೇಬಲಾಗಿ ಕೂರ್ತಾರೆ. ಸೊ ಅವ್ರ ಕಾಲು, ಇಫ್ ಐ ಶೋ ಯು, ಓಕೆ, ಸೊ ದಿಸ್ ಇಸ್ ದ ಪೊಸಿಷನ್ ನಾವು. ಸೊ ಇಲ್ಲಿಗಿದೆ. ಸೊ ಮುಂಚೆ ಇಲ್ಲಿತ್ತು. ಸೊ ನನ್ನ ಕಾಲು ನೋಡಿ ಎಷ್ಟು ಬೆಂಡಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಇರ್ತಿತ್ತು. ಸೊ ಇನ್ ದಿಸ್ ಕೇಸ್ ಇಟ್ ಈಸ್ ಮಚ್ ಮೋರ್ ಕಂಫರ್ಟೇಬಲ್ ನಾವು. So much more comfortable. So this is also a mandatory for anyone who's using a Interceptor. ಇದೂ ಅಷ್ಟೇ, ಮೇ ಬಿ ಬೇರೆ ಬ್ರ್ಯಾಂಡ್ಸಲ್ಲೆಲ್ಲ ಇರ್ಬೋದು. ಆ್ಯಂಡ್ ಎಸ್, ದಿಸ್ ರಿಯರ್ ಟೈರ್, ದಿಸ್ ಇಸ್ ಅಗೇನ್ ಆ್ಯನ್ ಆಫ್ ರೋಡ್ ಟೈರ್ which is again upgraded from the Pirellis. This is maybe Ralco. ಸಿ ಆಫ್ ರೋಡಿಗೆ ಇದು ಚೆನ್ನಾಗಿದೆ. ದೇ ಆರ್ ಹಾರ್ಡ್ ಕಾಂಪೌಂಡ್ ಟೈರ್ಸ್. ಆಫ್ ರೋಡಿಗೆ ಚೆನ್ನಾಗಿದೆ, ಬಟ್ ಸಿ ಆನ್ ವೆಟ್ ರೋಡ್ಸ್ ಇಟ್ ಡಸಂಟ್ ಪರ್ಫಾರ್ಮ್ ವೆಲ್ಸ್. ಸ್ಲೈಟ್ಲಿ ನಿಮಗೆ ವಾಬ್ಲಿಂಗ್ ಇರ್ಬೋದು. ಆ್ಯಂಡ್ ಹೈ ಸ್ಪೀಡ್ಸ್ ಆರ್ ನಾಟ್ ರೆಕಮೆಂಡೆಡ್ ಇನ್ ದಿಸ್ ಬಿಕಾಸ್ ಚಾನ್ಸಸ್ ಆಫ್ ಸ್ಕಿಡ್ ಆಗೋ ಚಾನ್ಸಸ್ ಇದೆ. ಬಟ್ ABS ಇರೋದ್ರಿಂದ ಓಕೆ, ಬಟ್ ಸ್ಟಿಲ್ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ದಿಸ್ ಥಿಂಗ್ ವಾಟ್ ಯು ಸಿ, ದಿಸ್ ಹ್ಯಾಂಡಲ್ ಬಾರ್ ರೈಸರ್ಸ್ ನಾನು ಯಾಕೆ ಹಾಕಿದ್ದೀನಿ ಅಂದರೆ, ಆ್ಯಕ್ಚುಲಿ ನೀವು ನೋಡಿದರೆ ಇಂಟರ್ಸೆಪ್ಟರಲ್ಲಿ ಸ್ಲೈಟ್ಲಿ ಆ್ಯಕ್ಚುಲಿ ಏನು ಹೇಳ್ತಾರೆ, ಸ್ವಲ್ಪ ಎಗ್ರೆಸಿವ್ ಹ್ಯಾಂಡಲ್ ಬಾರ್ ಪೊಸಿಷನ್ ಇದೆ. ಸೊ ಹ್ಯಾಂಡಲ್ ಬಾರ್ ಪೊಸಿಷನಿಂದ ಲಾಂಗ್ ರೈಡ್ಸಲ್ಲೆಲ್ಲ ಸ್ವಲ್ಪ ಸ್ಟ್ರೈನ್ ಆಗುತ್ತೆ. ಸೊ ಸುಮಾರು ಜನ ಈ ಥರದ್ದು ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕಿದ್ದಾರೆ. ಸೊ ದಿಸ್ ಈಸ್ ಅಗೇನ್ ಫ್ರಮ್ ಕಾರ್ಬನ್ ರೇಸಿಂಗ್ ವಿಚ್ ಐ ಗಾಟ್ ದಿಸ್ ವಿಂಡ್ಶೀಲ್ಡ್, ಅದೇ ಬ್ರ್ಯಾಂಡ್ದು. ಸೊ ಈ ಥರದ್ದು ಸುಮಾರು ಕಂಪ್ನೀಸ್ದೆಲ್ಲ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ಸಿ ಇಂತಿದೆ ಕಾರ್ಬನ್ ರೇಸಿಂಗ್. ಸೊ ಈ ಥರ ಬೇರೆ ಬ್ರ್ಯಾಂಡ್ಸಲ್ಲೂ ಇದೆ. ಸೊ ದಿಸ್ ಈಸ್ ಆಲ್ಸೋ ರೆಕಮೆಂಡೆಡ್ ಮಾಡ್ ಅಂತ ಹೇಳ್ಬೋದು. ಕೆಲವೊಬ್ಬರು ಹೈ ರೈಸ್ ಹ್ಯಾಂಡಲ್ ಬಾರ್ಸ್ ಹಾಕಿದ್ದಾರೆ. ಸೊ ಸ್ವಲ್ಪ ಹ್ಯಾಂಡಲ್ ಬಾರೇ ರೈಸ್ ಆಗಿರೋದು. ಸೊ ಅದನ್ನು ಮಾಡಿದ್ದಾರೆ. ನಾನು ಹ್ಯಾಂಡಲ್ ಬಾರ್ನ ಅದೇ ಸ್ಟಾಕ್ ಇಟ್ಕೊಂಡಿದ್ದೀನಿ, ರಾಯಲ್ ಎನ್ಫೀಲ್ಡ್ದೇ, ಬಟ್ ರೈಸರ್ಸ್ ಹಾಕಿದ್ದೀನಿ. ಸೊ ದಿಸ್ ಈಸ್ ಆಲ್ಸೋ ವೆರಿ ಹೆಲ್ಪ್ಫುಲ್ ಫಾರ್ ಯೂಸ್ ಟು ದಿಸ್ ಈಸ್ ಆಲ್ಸೋ. ಸೊ ಇದನ್ನು ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕಿದ್ದೀನಿ. ಸೊ ದಿಸ್ ಇಸ್ ಆಲ್ಸೋ ವೆರಿ ಯೂಸ್ಫುಲ್ ವೈಲ್ ಯು ಗೈಸ್ ಟೂರ್ ಆ್ಯಂಡ್ ಆಲ್. ಸೊ ಟೂರಿಂಗಲ್ಲಿ ನಿಮಗೆ ಕಂಫರ್ಟೇಬಲ್ ಇರುತ್ತೆ. ಸೊ ಬ್ಯಾಕ್ ಏಕ್ ಆಗಲಿ, ಶೋಲ್ಡರ್ ಏಕ್ಸ್, ಇಲ್ಲಾಂದರೆ ರಿಸ್ಟ್ ಪೇನ್ಸ್ ಏನೂ ಬರೋದಿಲ್ಲ. ಸೊ ಬರೋದಿಲ್ಲ ಅಂತಲ್ಲ, ಇಟ್ ಕ್ಯಾನ್ ಬಿ ಯುನೋ ಸ್ಲೈಟ್ಲಿ ಬೆಟರ್ ಅಂತ ಹೇಳ್ಬೋದು. To wrap up the video, hope you guys like this video. ಆದಷ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಪ್ರಾಬಬ್ಲಿ ನಮ್ಮ ಇಂಟರ್ಸೆಪ್ಟರ್ ಓನರ್ಸಿಗೆ ಯೂಸ್ ಆಗ್ಬೋದು. ಬಿಕಾಸ್ ಈ ಮಾಡ್ಸ್ ಏನು ನೀವು ನೋಡ್ತಾ ಇದ್ದೀರಾ, ಇಟ್ ಈಸ್ ನಾಟ್ ಲೈಕ್ ಓವರ್ ಡನ್ ಆರ್ ಸಮಥಿಂಗ್ ಲೈಕ್ ದಟ್. ಇದು ಒಂದು ಟೈಪಲ್ಲಿ ನೆಸೆಸರಿ ಮಾಡ್ಸ್ ಅಂತಲೇ ಹೇಳ್ಬೋದು. ಇದೆಲ್ಲ ನಿಮಗೆ ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ ಮಾಡೋರಿಗೆಲ್ಲ ದಿಸ್ ಈಸ್ ಆಲ್ ಅ ಪರ್ಫೆಕ್ಟ್ ಸೆಟಪ್. ಸೊ ಐ ವುಡ್ ರಿಯಲಿ ರೆಕಮೆಂಡ್ ದಿಸ್ for most of the users here. So again it's up to your choice guys. There are many companies, ನಿಮಗೆ ಸುಮಾರು ಕಂಪ್ನೀಸ್ ಇದೆ. ಇಂಥದ್ದೇ ನಾನೀಗ ರೆಕಮೆಂಡ್ ಮಾಡಿರೋದು ನನಗೇನು ಸ್ಪಾನ್ಸರ್ಡ್ ಏನಲ್ಲ. ಸೊ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ನನಗೆ ಯಾವುದು ಅದು ಸೂಕ್ತ ಅನಿಸ್ತೋ ಅದನ್ನು ನಾನು ತೊಗೊಂಡು ಹಾಕ್ಕೊಂಡಿದ್ದೀನಿ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಗೈಸ್ ಆ್ಯಂಡ್ ಇಟ್ ವಾಸ್ ಯೂಸ್ಫುಲ್ ಟು ಯು ಗೈಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಆ್ಯಂಡ್ ಲೈಕ್ ಮಾಡಿ ಈ ವಿಡಿಯೋನ, ಶೇರು ಮಾಡಿ. ಯಾರಿಗಾದರೂ ಅದು ಇಂಪಾರ್ಟೆಂಟ್ ಅನಿಸಿದ್ರೆ ಅಂಥವ್ರಿಗೆ ಶೇರ್ ಮಾಡಿ. ಸೊ ಐ ನೀಡ್ ಯುವರ್ ಸಪೋರ್ಟ್ ಗೈಸ್. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. And probably next video bandu about another bike which I have. I'll show you a glimpse of it. This baby, this Suzuki V-Strom 650. If you want to see this review again, subscribe guys.